ಇನ್ನು ಕರುನಾಡ ಲೋಕಸಭಾ ಅಖಾಡಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ ಕೊಡ್ತಿದ್ದಾರೆ. ಏಪ್ರಿಲ್ 17ರಂದು ರಾಜ್ಯದಲ್ಲಿ ಪವನ್ ಕಲ್ಯಾಣ್ ಕ್ಯಾಂಪೇನ್ ಆರಂಭಿಸ್ತಾರೆ. ಜನಸೇನಾ ಪಕ್ಷದ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಪವನ್ ಕಲ್ಯಾಣ್ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ರಾಯಚೂರು, ಬಳ್ಳಾರಿ, ಚಿಕ್ಕಬಳ್ಳಾಪುರ ಜೊತೆಗೆ ಬೆಂಗಳೂರು ದಕ್ಷಿಣ ಈ 4 ಲೋಕಕ್ಷೇತ್ರಗಳಲ್ಲಿ ಪವರ್ ಸ್ಟಾರ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಜನಸೇನಾ ಪಕ್ಷದ ಸಂಸ್ಥಾಪಕ ಜೊತೆಗೆ ಅಧ್ಯಕ್ಷರೂ ಆಗಿರುವಂತಹ ನಟ ಪವನ್ ಕಲ್ಯಾಣ್, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಕೇವಲ ಒಬ್ಬ ಸಿನಿಮಾ ನಟ, ಸ್ಟಾರ್ ಪ್ರಚಾರಕ ಅಷ್ಟೇ ಅಲ್ಲ, ಒಂದು ಪಕ್ಷದ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು ಕೂಡ. ಎಷ್ಟು ಅನುಕೂಲ ಆಗಬಹುದು ಬಿಜೆಪಿಗೆ ಪವನ್ ಕಲ್ಯಾಣ್ರ ಪ್ರಚಾರ? ವಿಜಯ್, ಖಂಡಿತ ಗಡಿಭಾಗದಲ್ಲಿ, ಅದರಲ್ಲೂ ಕೂಡ ರಾಜ್ಯದ ಗಡಿಭಾಗದಲ್ಲಿ ತೆಲುಗು ಭಾಷಿಗರಿರುವಂತಹ, ಅಂದ್ರೆ ಭಾಷೆಯನ್ನು ಮಾತನಾಡುವಂತಹ ರಾಜ್ಯದ ಮತವನ್ನು ಸೆಳೆಯೋಕೆ ಈಗಾಗಲೇ ಪವನ್ ಕಲ್ಯಾಣನ ಬಳಸಿಕೊಳ್ಳೋಕೆ ರಾಜ್ಯ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 17ರಂದು ಪವನ್ ಕಲ್ಯಾಣ್ ಅವರು ರಾಜ್ಯದಲ್ಲಿ ಆಗಮಿಸಿ ಸುಮಾರು 4 ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರವನ್ನ ಕೈಗೊಳ್ತಾರೆ. ರಾಯಚೂರು, ಬಳ್ಳಾರಿ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಪರವಾಗಿ ಒಂದಷ್ಟು ಪ್ರಚಾರ ಕೂಡ ಮಾಡ್ತಾರೆ. ರೋಡ್ ಶೋ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಗಡಿಭಾಗದ ಮತಗಳನ್ನ ಸೆಳಿಬೇಕು, ಅಂದ್ರೆ ಒಂದಷ್ಟು ತೆಲುಗು ಭಾಷೆ ಮಾತಾಡೋರಂತ ಇರ್ಬೋದು, ಜೊತೆಗೆ ಪವನ್ ಕಲ್ಯಾಣ್ ಅಭಿಮಾನಿಗಳಿರ್ಬೋದು, ಹೀಗೆ ಒಂದಷ್ಟು ಓಟ್ಗಳನ್ನ ಸೆಳೆಯೋಕೆ ಈಗಾಗಲೇ ಬಿಜೆಪಿ ತಂತ್ರಗಾರಿಕೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಿರುವಂತ ಈ 4 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ. ಜೊತೆಗೆ ಎಲ್ಲೊಂದ್ ಕಡೆ ತೆಲುಗು ಭಾಷೆಯನ್ನು ಮಾತಾಡುವಂತಹ ಒಂದಷ್ಟು ರಾಜ್ಯದಲ್ಲಿರುವಂತ ಮತದಾರರಿದ್ದಾರೆ. ಹಾಗೆ ರೆಡ್ಡಿ ಇರ್ಬೋದು, ಹಾಗೆ ನಾಯ್ಡು ಇರ್ಬೋದು, ಈ ಎಲ್ಲಾ ಸಮುದಾಯಗಳು ಈ 4 ಲೋಕಸಭಾ ಕ್ಷೇತ್ರದಲ್ಲಿ ಒಳಪಡುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಜೊತೆಗೆ ಬಿಜೆಪಿ ಹೈಕಮಾಂಡ್ ಪವನ್ ಕಲ್ಯಾಣ್ನ ರಾಜ್ಯಕ್ಕೆ ಕರೆಸಿ ಒಂದಷ್ಟು ಕ್ಯಾಂಪೇನ್ಗೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ಅವರ ಪ್ರವಾಸ ರಾಜ್ಯದಲ್ಲಿ ಆರಂಭ ಆದ್ರೆ ರಾತ್ರಿ 10ರವರೆಗೆ, ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಒಂದು ದಿನದ ಪ್ರವಾಸ ಮುಗಿಯುತ್ತೆ. ಹಾಗೆ ನೇರವಾಗಿ ಬೆಂಗಳೂರಿಂದ ಪುನಃ ಆಂಧ್ರ ಪ್ರದೇಶಕ್ಕೆ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಈ ಮೂಲಕ ಪವನ್ ಕಲ್ಯಾಣ ಅಭಿಮಾನಿಗಳನ್ನು ಸೆಳೆಯಬಹುದು, ಪವನ್ ಕಲ್ಯಾಣ ಬೆಂಬಲಿಗರ ಓಟ್ಗಳನ್ನು ಕೂಡ ಇಲ್ಲಿರುವಂತ ರಾಜ್ಯದಲ್ಲಿರುವಂತಹ ಓಟ್ಗಳನ್ನು ಕೂಡ ಸೆಳೆಯಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಟೂರ್ ಪ್ಲಾನ್ ಗಳನ್ನ ರೆಡಿ ಮಾಡಿಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.